ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ಧನ್ಯ ಸಂಜಯ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಂಥರ ಸ್ಪೆಷಲ್, ಎಸ್ಪೆಷಲಿ ಎಲಿಫೆಂಟ್ ಲವರ್ಸ್ಗಂತೂ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ. ಹಾಗಂದಮೇಲೆ ಒಂದು ಕ್ಲೂ ಸಿಕ್ತಲ್ವಾ, ಬನ್ನಿ ಡೈರೆಕ್ಟ್ ಪಾಯಿಂಟ್ ಬರೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಕೊಡಗಿನ ಪ್ರಕೃತಿ ಮಡಿಲಲ್ಲಿರುವ ಸುಂದರ ಪ್ರವಾಸ ತಾಣ ಅಂದರೆ ಮತ್ತಿಗೋಡು ಆನೆ ಶಿಬಿರಕ್ಕೆ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ನಮ್ಮ ಪ್ಲ್ಯಾನ್ ಆಗಿರಲಿಲ್ಲ, ಎಕ್ಸ್ಪೆಷಲಿ ಇದು ನನ್ನ ಬೇಬೀಸ್ ಪ್ಲ್ಯಾನ್. ಅಂದರೆ ಯಾವುದೋ ಹುಣಸೂರಿಗೆ ಫಂಕ್ಷನ್ಗೆ ಹೋಗಿದ್ದೋ, ಹಾಗೆ ಅಲ್ಲಿ ನನ್ನ ಮಗ ಯಾವುದೋ ಒಂದು ವಿಡಿಯೋ ನೋಡಿ ಭೀಮಾ ಆನೆ ನೋಡಬೇಕು ಅಂತ ತುಂಬ ಹಠ ಮಾಡ್ದ. ಹಾಗಾಗಿ ನಮ್ಮನೆಯವರು ನನ್ನ ಮಗನಿಗೋಸ್ಕರ ಅಲ್ಲೇ ಹತ್ತಿರದಲ್ಲಿರುವ ಆನೆ ಶಿಬಿರಕ್ಕೆ ಅಂದರೆ ಮತ್ತಿಗೋಡು ಆನೆ ಶಿಬಿರಕ್ಕೆ ಕರ್ಕೊಂಡೋಗಿ ಅವನಿಗೆ ಆನೆಗಳು ತೋರಿಸಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಭೀಮಾನೆ ನೋಡೋಕ್ಕೆ ಸಿಗಲಿಲ್ಲ. ಯಾವುದೋ ಚಿಕ್ಕಮಂಗ್ಳೂರಲ್ಲಿ ಕಾರ್ಯಾಚರಣೆಗೆ ಕರ್ಕೊಂಡು ಹೋಗಿದ್ರಂತೆ. ಆ್ಯಂಡ್ ಅಭಿಮನ್ಯು ಕೂಡ ನೋಡೋಕ್ಕಾಗಲಿಲ್ಲ, ಬಿಕಾಸ್ ಅದು ಮದದಲ್ಲಿತ್ತು ಅಂತ ದೂರ ಕಟ್ಟಾಕಿದ್ರು. ಆ ವಿಷಯ ಬಿಡಿ. ಮತ್ತಿಗೋಡೆಯಲ್ಲಿ ಬರುತ್ತಪ್ಪ ಅಂತ ಅಂದರೆ ಕೊಡಗು ಮತ್ತು ಮೈಸೂರು ಜಿಲ್ಲೆಯ ಗಡಿಯಲ್ಲಿರುವ ಆನೆ ಚೌಕೂರು ಗೇಟ್ ಬಳಿ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಯಲ್ಲಿ ಈ ಶಿಬಿರ ಬರ್ತದೆ. ಇದು ಕೇವಲ ಪ್ರವಾಸಿ ತಾಣವಲ್ಲ, ಇದು ಅರಣ್ಯ ಇಲಾಖೆಯ ಅತ್ಯಂತ ಪ್ರಮುಖ ಕಾರ್ಯಾಚರಣಾ ಕೇಂದ್ರವಾಗಿದೆ. ಇಲ್ಲಿ ಮಾನವ ವನ್ಯಜೀವಿ ಸಂಘರ್ಷಣಗಳು ನಿಯಂತ್ರಿಸುವ ಮತ್ತು ಕಾಡಾನೆಗಳನ್ನು ಹಿಡಿಯುವ ಅತ್ಯಂತ ಬಲಿಷ್ಠ ಅಂದರೆ ಕುಮ್ಕಿ ತರಬೇತಿ ಪಡೆದ ಆನೆಗಳನ್ನು ಸಾಕಲಾಗುತ್ತದೆ. ಇತ್ತೀಚೆಗೆ ಪ್ರವಾಸಿಗರಿಗೆ ಇಲ್ಲಿ ವಾಕಿಂಗ್ ಪಾತ್, ಮಾಹಿತಿ ಕೇಂದ್ರ ಮತ್ತು ಆನೆಗಳನ್ನು ನೋಡಲು ಪ್ರತ್ಯೇಕ ವಲಯಗಳನ್ನು ನಿರ್ಮಿಸಲಾಗಿದೆ. ಬನ್ನಿ, ಹಾಗಾದರೆ ಲೇಟ್ ಮಾಡೋದು ಬೇಡ, ಇವತ್ತಿನ ವ್ಲಾಗ್ ಶುರು ಮಾಡೇ ಬಿಡೋಣ. ಈ ಪ್ಲೇಸಲ್ಲಿ ದಿನಕ್ಕೆ 2 ಬಾರಿ ಮಾತ್ರ ಟೂರಿಸ್ಟ್ಗಳಿಗೆ ನೋಡೋಕೆ ಅವಕಾಶ. ಅದು ಬೆಳಗ್ಗೆ 9ರಿಂದ 10 ಹಾಗೆ ಸಂಜೆ 4ರಿಂದ 5. ಆ್ಯಂಡ್ ಇಲ್ಲಿ ಎಂಟ್ರಿ ಫೀ ಬಂದು ಅಡಲ್ಟ್ಸ್ಗೆ 100 ಆ್ಯಂಡ್ ಮಕ್ಕಳಿಗೆ 50 ರೂಪೀಸ್, ಅದು 10 ಇಯರ್ಸ್ ಒಳಗಿದ್ದವ್ರಿಗೆ. ಆ್ಯಂಡ್ ಬೆಸ್ಟ್ ಟೈಮ್ ಟು ವಿಸಿಟ್ ದಿಸ್ ಕ್ಯಾಂಪ್ ಅಂದರೆ ಅಕ್ಟೋಬರ್ ಟು ಮಾರ್ಚ್. ದುಬಾರಿ ಆನೆ ಶಿಬಿರಕ್ಕೆ ಹೋಲಿಸಿದ್ರೆ ಇಲ್ಲಿ ರಶ್ ಸ್ವಲ್ಪ ಕಮ್ಮಿ ಇರುತ್ತೆ. ಆ್ಯಂಡ್ ಮತ್ತು ಪ್ರಕೃತಿ ತುಂಬ ಶಾಂತವಾಗಿರುತ್ತೆ. ಮತ್ತಿಗೋಡು ಶಿಬಿರದಲ್ಲಿ ಸದ್ಯಕ್ಕೆ ಸುಮಾರು 10ರಿಂದ 15 ಆನೆಗಳಿರುತ್ತೆ. ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಆನೆ ಅಂದರೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯು, ಹಾಗೆ ನಮ್ಮ ಭೀಮಾ ಆನೆ. ಇದ್ರ ಬಗ್ಗೆ ನಾನು ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ನಿಮಗೆ. ಕ್ಯಾಪ್ಟನ್ ಅಭಿಮನ್ಯು ಸುಮಾರು 1964ರಲ್ಲಿ ಇವನ ಜನನ. 1977ರಿಂದ ಇವನು ಅರಣ್ಯ ಇಲಾಖೆಯಲ್ಲಿ ಆಗಿದ್ದಾನೆ. ಸುಮಾರು 5600 kg ತೂಕವಿರುವ ಅಭಿಮನ್ಯು ವಿಶ್ವಪ್ರಸಿದ್ಧ ಮೈಸೂರು ದಸರಾದಲ್ಲಿ 750 kg ತೂಕದ ಚಿನ್ನದ ಅಂಬಾರಿಯನ್ನು ಸಕ್ಸಸ್ಫುಲಿ ಹೊರುತ್ತಾ ಬಂದಿದ್ದಾನೆ. ಈತ ಇಡೀ ಗಜಪಡೆಯ ನಾಯಕ. ಭಾರತಾದ್ಯಂತ ನಡೆದ 300ಕ್ಕೂ ಹೆಚ್ಚು ಆನೆ ಮತ್ತು 80ಕ್ಕೂ ಹೆಚ್ಚು ಹುಲಿ ಸೆರೆ ಹಿಡಿಯುವ ಸಾಹಸ ಯೂಟ್ಯೂಬ್ ವ್ಲಾಗ್ ಕಾರ್ಯಾಚರಣೆಗಳಲ್ಲಿ ಈತ ಮುಂಚೂಣಿಯಲ್ಲಿದ್ದಾನೆ. ಭೀಮಾ ಸುಮಾರು 90-98ರ ಆಸುಪಾಸಿನಲ್ಲಿ ನಾಗರಹೊಳೆ ಕಾಡಿನಲ್ಲಿ ತಾಯಿಯಿಂದ ಬೇರ್ಪಡೆಯಾಗಿರ್ತಾನೆ. ಇವನನ್ನು ನಮ್ಮ ಇಲಾಖೆ ರಕ್ಷಿಸುತ್ತೆ. ಅತ್ಯಂತ ಬಲಿಷ್ಠ ಹಾಗೂ ಅಷ್ಟೇ ಶಾಂತ ಸ್ವಭಾವದ ಭೀಮಾ ಮುಂದಿನ ದಿನಗಳಲ್ಲಿ ಅಭಿಮನ್ಯುವಿನ ನಂತರ ದಸರಾ ಅಂಬಾರಿ ಹೊರಲು ಸಿದ್ಧವಾಗುತ್ತಿರುವ ಆನೆಯಾಗಿದೆ. ಹಾಗೆ ಎಲ್ಲರ ಫೇವ್ರೆಟ್ ಈ ಭೀಮಾ ಆನೆ. ಗಜೇಂದ್ರ ಮತ್ತು ಕೃಷ್ಣ ಇವರಿಬ್ಬರು ದೀರ್ಘಕಾಲದಿಂದ ಅರಣ್ಯ ಇಲಾಖೆಯ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸುತ್ತಾರೆ. ಹಿರಿಯ ಮತ್ತು ಶಕ್ತಿಶಾಲಿಯ ದಂತದ ಆನೆಗಳು. ಮಸ್ತಿ, ಸರಳ, ವರಲಕ್ಷ್ಮಿ ಹೆಣ್ಣಾನೆಗಳಾದ ಇವು ಶಿಬಿರದ ಡೈಲಿ ಚಟುವಟಿಕೆಗಳಲ್ಲಿ ಮತ್ತು ಹೊಸದಾಗಿ ಕಾಡಿನಿಂದ ಹಿಡಿದು ತಂದ ಆನೆಗಳನ್ನು ಶಾಂತಗೊಳಿಸುತ್ತವೆ. ಇಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ನಮ್ಮ ಪುಟ್ಟ ಆನೆಮರಿಗಳು. ಈ ಆನೆಮರಿಗಳ ಹೆಸರು ಭುವನೇಶ್ವರಿ ಹಾಗೂ ಚಾಮುಂಡೇಶ್ವರಿ. ಇವೆರಡು ವರಲಕ್ಷ್ಮಿಯ ಮಕ್ಕಳು, ಅಕ್ಕ ತಂಗೀರು. ಅಂದರೆ ಒಂದಕ್ಕೆ 5 ವರ್ಷ, ಇನ್ನೊಂದಕ್ಕೆ 12 ವರ್ಷ. ಈ ಆನೆ ಹೆಸರು ಅಶೋಕ ಅಂತ. ಈ ಅಶೋಕ ಆನೆಗೆ 53ರಿಂದ 54 ವರ್ಷ. ಆ್ಯಂಡ್ ಈ ಆನೆಯನ್ನು ನೋಡ್ಕೊಳ್ತಾ ಇರುವ ಕಾವಾಡಿಗನ ಹೆಸರು ಅಣ್ಣಯ್ಯ ಅಂತ. ಇವರಿಗೂ ತುಂಬ ಏಜ್ ಆಗಿದೆ, ಆದರೂ ಈ ಆನೆಯನ್ನು ತನ್ನ ಸ್ವಂತ ಮಗನಂತೆ ನೋಡ್ಕೊಳ್ತಾ ಬಂದಿದ್ದಾರೆ. ಸೋಮಶೇಖರ, ಪಾರ್ಥ, ಅಭಿ, ಶ್ರೀಕಂಠ ಹೀಗೆ ಸುಮಾರು ಆನೆಗಳು ಈ ಕ್ಯಾಂಪ್ನಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ. ನೋಡಿ, ದೂರದಲ್ಲಿ ಕಾಣ್ತಾರ ಆನೆನೇ ನಮ್ಮ ಕ್ಯಾಪ್ಟನ್ ಅಭಿಮನ್ಯು. ಬಿಕಾಸ್ ಅದು ಮದದಲ್ಲಿದೆ, ಹಾಗಾಗಿ ಅದನ್ನು ದೂರದಲ್ಲಿ ಕಟ್ಟಾಕಿದ್ದಾರೆ. ಆ್ಯಂಡ್ ಇಟ್ಸ್ ನಾಟ್ ಅವೈಲೇಬಲ್ ಫಾರ್ ವಿಸಿಟರ್ಸ್, ಬಿಕಾಸ್ ಮದದಲ್ಲಿರೋ ಆನೆಗಳನ್ನ ವಿಸಿಟರ್ಸ್ಗೆ ಯಾವುದೇ ಕಾರಣಕ್ಕೂ ನೋಡೋಕ್ಕೆ ಬಿಡಲ್ಲ. ಸ್ವಲ್ಪ ದೂರದಲ್ಲಿ ಇನ್ನೊಂದು ಗಂಡ ಆನೆ ಕೂಡ ಕಟ್ಟಾಕಿದ್ದಾರೆ. ಆ ಆನೆನ ನಿಮಗೆ ನೋಡೋಕೆ ಬಿಡಲ್ಲ. ಇವೊಂದು ಅದನ್ನು ಪಳಗಿಸಿದ್ರು ಅದನ್ನ ನೋಡೋಕೆ ಯಾಕೆ ಬಿಡಲ್ಲ ಅಂದರೆ ಅದಕ್ಕೆ ಸ್ವಲ್ಪ ಮೆಂಟಲಿ ಹೆಲ್ತ್ ಪ್ರಾಬ್ಲಮ್ ಇದೆ. ಅದು ಯಾರ ಮಾತನ್ನೂ ಅಷ್ಟು ಆಗಿ ಕೇಳಲ್ಲ ಅಂತ ಅದನ್ನು ದೂರದಲ್ಲಿ ಕಟ್ಟಾಕಿದ್ದಾರೆ. ಈ ಆನೆಗಳು ಎಷ್ಟು ಡಿಸಿಪ್ಲಿನ್ ನೋಡಿ. ಬಿಕಾಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕರೆಕ್ಟ್ ವಿಸಿಟರ್ಸ್ ಟೈಮ್ಗೆ ಕಾಡಿಂದ ಆಚೆ ಬಂದು ತನ್ನ ಜಾಗಕ್ಕೆ ಆನೆಗಳು ನಿಂತ್ಕೊತವೆ. ಆನೆಗಳಿಗೆ ಫೀಡ್ ಮಾಡೋಕ್ಕೆ ಅಂತ ಹುಲ್ಲೊಳಕ್ಕೆ ನಾನಾ ಥರದ ಧಾನ್ಯಗಳನ್ನ ಮಿಕ್ಸ್ ಮಾಡಿ ವಿಸಿಟರ್ಸ್ ಕೈಗೆ ಕೊಡ್ತಾರೆ. ಅದೇನು ಸುಮ್ಮನೆ ಕೊಡ್ತಾರಾ? 50 ರೂಪಾಯಿ ಕೊಟ್ಟರೆ ಒಂದು ಉಂಡೆ. ಆ ಉಂಡೆನ ನಾವು ಡೈರೆಕ್ಟಾಗಿ ಆನೆಗಳಿಗೆ ಕೊಡ್ಬೋದು. ಇಲ್ಲಿ ವಾತಾವರಣದ ಬಗ್ಗೆ ಹೇಳಬೇಕು ಅಂತ ಹೋದರೆ ಎಲ್ಲಿ ನೋಡಿದ್ರೂ ಮರಗಳ ಕಾಣುತ್ತೆ. ಆ್ಯಂಡ್ ಇಲ್ಲಿಯ ಪಾರ್ಕಿಂಗ್ ವ್ಯವಸ್ಥೆ, ಪಬ್ಲಿಕ್ ಸರ್ವಿಸಸ್ ಇದನ್ನೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಗಳಿಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವೀಡಿಯೋ. ಟೇಕ್ ಕೇರ್. ಬಾಯ್.